ರಾಜ್ಯ ಸರ್ಕಾರ ಡಾ. ಬಿ. ಆರ್. ಅಂಬೇಡ್ಕರರ 200 ಮೀಟರ್ ಎತ್ತರದ ಪ್ರತಿಮೆ ನಿರ್ಮಿಸುವಂತೆ ಆಗ್ರಹಿಸಿ ಭೀಮ್ ಪ್ರಜಾಸಂಘದಿಂದ 3ನೇ ಹಂತದ ಹೋರಾಟ. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿ ರಾಜ್ಯದಲ್ಲೂ ಸಹ ಸಂವಿಧಾನ ಶಿಲ್ಪಿ ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕು ಎಂದು ಆಗ್ರಹಿಸಿ ಇದೇ ತಿಂಗಳು 23ನೇ ತಾರೀಕು ಹೊಸಕೋಟೆಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೆ 3ನೇ ಹಂತದ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಮತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಭೀಮ್ ಪ್ರಜಾಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್ ರವರು ತಿಳಿಸಿದರು. ಬಂಗಾರಪೇಟೆ ನಗರದ ಡಾ. ಬಿ. ಆರ್. ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದಲ್ಲಿಯೇ ಅತಿ ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 200 ಮೀಟರ್ ಅಂದರೆ 656 ಅಡಿ ಎತ್ತರವುಳ್ಳ ಪುತ್ಥಳಿ ನಿರ್ಮಾಣ ಆಗಬೇಕು ಎಂಬುದು ನಮ್ಮ ಆಶಯವಾಗಿದೆ. ಹಾಗಾಗಿ ಈಗಾಗಲೇ 2 ಹಂತದ ಜಾಥಾ ನಡೆಸಲಾಗಿದೆ. ಮೊದಲನೆಯದಾಗಿ ಬೀದರ್ನಿಂದ ಬೆಂಗಳೂರಿನವರೆಗೆ, 2ನೇ ಹಂತದ ಹೋರಾಟದಲ್ಲಿ ಕೋಲಾರದಿಂದ ಬೆಂಗಳೂರಿನವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದ್ದು, ಸರ್ಕಾರದಿಂದ ನಮಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಇದೇ ತಿಂಗಳು 23ರಂದು ಹೊಸಕೋಟೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ 3ನೇ ಹಂತದ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಶಿವಾನಂದ ಸೇರಿದಂತೆ ಪದಾಧಿಕಾರಿಗಳು ಇದ್ದರು. ವರದಿ ಸಂಪತ್ ಕೆಜಿಎಫ್. ಆ ಸಂದರ್ಭದಲ್ಲಿ ಏನು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾದೇವಪ್ಪ ಸಾಹೇಬರು ನಮಗೆ ಒಂದು ಆಶ್ವಾಸನೆ ಕೊಡ್ತಾರೆ. ಏನಂತ 3 ತಿಂಗಳೊಳಗೆ ಒಂದು ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಅದಾದಮೇಲೆ 3 ತಿಂಗಳಾಯಿತು, 6 ತಿಂಗಳಾಯಿತು, ಹೀಗಾಗಿ ಏನು ಹತ್ತತ್ರ ವರ್ಷ ಆಗ್ತಾಯಿದೆ. ಇದುವರೆಗೂ ಇನ್ನೂ ಪ್ರಾರಂಭ ಮಾಡಿಲ್ಲ. ಈ ನಿಟ್ಟಿನಲ್ಲಿ ನಾವು ನವೆಂಬರ್ ತಿಂಗಳಲ್ಲಿ 2ನೇ ಹಂತದ ಪಾದಯಾತ್ರೆ ಮಾಡಿದ್ವಿ. ಇದುವರೆಗೂ ಯಾವುದೇ ಕಾರ್ಯ ಪ್ರಾರಂಭ ಆಗಿಲ್ಲ. ಏನು ಈಗ ಅಧಿವೇಶನ ನಡೀತಾ ಇದೆ, ಇದುವರೆಗೂ ಇದ್ರ ವಿಚಾರವಾಗಿ ಧ್ವನಿ ಕೂಡ ಎತ್ತಿಲ್ಲ. ಒಂದು ಏನು ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬರೀ ಆ ಜಯಂತಿಗಳು ಬಂದರೆ, ಆ ಜಯಂತಿ ಯಾರು ವಾಲ್ಮೀಕಿ ಜಯಂತಿ ಬಂದರೆ ವಾಲ್ಮೀಕಿಯವರ ಬಗ್ಗೆ, ಕೆಂಪೇಗೌಡರ ಜಯಂತಿ ಬಂದರೆ ಕೆಂಪೇಗೌಡರ ಬಗ್ಗೆ, ಅದ್ರ ಬಗ್ಗೆ ನಾನು ಹೇಳಿ ಆ ಸಮುದಾಯದ ಓಟನ್ನು ಕಸಿಯುವಂಥ ಕೆಲಸ ಮಾಡ್ತಾರೆ. ಈಗ ನಿಜವಾಗೂ ನಾನು ಅಂಬೇಡ್ಕರ್ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ, ದಲಿತರ ಪರವಾಗಿದ್ದೀನಿ ಅಂತ ತಾವು ಎಲ್ಲ ವೇದಿಕೆ ಮೇಲೆ ತಾವೆಲ್ಲ ಏನು ಆರಾಧಿಸ್ಕೊಂಡು ತಾವೆಲ್ಲ ಹೇಳಿಕೆ ಕೊಡ್ತೀರ. ಆದರೆ ಬಾಬಾ ಸಾಹೇಬರು ಕುರಿತಾಗಿ ತಾವು ಘೋಷಣೆ ಮಾಡಿ ಏನು 14/4/2025 ತಾವು ಘೋಷಣೆ ಮಾಡ್ತೀರಾ. ಅದಕ್ಕಿಂತ ಮೊದಲು ಏನು